ಜಸ್ಟ್ ಬಿಕಾಸ್ ಆಸ್ ಕೋಚ್ ಗೌತಮ್ ಗಂಭೀರ್ಗೆ ಬೇರೆ ಬೇರೆ ಫಾರ್ಮೆಟ್ ಅಲ್ಲಿ ಬೇರೆ ಬೇರೆ ಕ್ಯಾಪ್ಟನ್ ಕಂಫರ್ಟಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಪ್ಲೇಯರ್ಗಳಿಗೆ ಅನ್ಯಾಯ ಮಾಡಕ್ಕಾಗುತ್ತಾ ನೀವು? ಒಬ್ರು ರನ್ ಹೊಡಿತೀನಿ ಅಂತ ರೆಡಿ ಆಗಿದ್ದಾರೆ, ಇನ್ನೊಬ್ರು ರನ್ ಹೊಡಿಸ್ತೀನಿ ಅಂತ ನೀವು ಕಾಯ್ತಾ ಇದ್ದೀರಾ. ಬಟ್ ಎಲ್ಲಿ ತನಕ ಕಾಯ್ಬೇಕು? ಆಮೇಲೆ ನಿಮಗ್ ಕಂಫರ್ಟಬಲ್ ಇಲ್ಲ, ಮಲ್ಟಿಪಲ್ ಕ್ಯಾಪ್ಟನ್ಸ್ ಜೊತೆ ವರ್ಕ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ? ಇನ್ ದ ಇಂಟ್ರೆಸ್ಟ್ ಆಫ್ ದಿ ಟೀಮ್. ನೀವು ಒಂದು ಲೆವೆನ್ ಅಲ್ಲಿ ಒಂದು ಪೊಸಿಷನ್ನೇ ಕಾಂಪ್ರಮೈಸ್ ಮಾಡ್ತಾ ಇದ್ದೀರಲ್ಲ. ಆಮೇಲೆ ಇನ್ನೊಂದು ಪರಮಾಶ್ಚರ್ಯ ಆಗ್ತಾ ಇರೋದೇನು ಅಂದ್ರೆ, ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾ ಇರೋದು ಮಿಸ್ಟರ್ ಗೌತಮ್ ಗಂಭೀರ್ ಅವರು. ನಿನ್ನೆ ಅಕ್ಷರ್ ಪಟೇಲ್ನ ನಂಬರ್ 3 ಕಳಿಸೋ ಒಂದು ಅವಶ್ಯಕತೆ ಇತ್ತ? ಗುರು, ಆ ವ್ಯಕ್ತಿ ಪವರ್ ಹಿಟ್ಟರ್ ಅಲ್ಲ, ಟೈಮಿಂಗ್ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಈ ಪ್ರಶ್ನೆ ಕೇಳಿದಾಗ ಏನ್ ಹೇಳ್ತಾರೆ ಗೊತ್ತಾ? ಅಕ್ಷರ್ ಪಟೇಲ್ ಅವರು ಲಾಂಗರ್ ಫಾರ್ಮೆಟ್ ಅಲ್ಲಿ ಒಳ್ಳೊಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ, ಅದಕ್ಕೆ ನಂಬರ್ 3 ಕಳಿಸ್ತೆ ಅಂತಾರೆ. ಅಣ್ಣ, ಲಾಂಗರ್ ಫಾರ್ಮೆಟ್ ಅಲ್ಲಿ ಆಡೋದು, T20 ಆಡೋದು ನಿನಗೆ ಗೊತ್ತಿಲ್ವಾ ವ್ಯತ್ಯಾಸ? ನೀನೇ T20 ಸ್ಪೆಷಲಿಸ್ಟ್, ನೀನ್ ಹೋಗಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಏನೋ ಮಿಂಚಿ ಬಿಡ್ತೀಯಾ? ಇಲ್ಲ ತಾನೆ. ಒಂದೊಂದು ಫಾರ್ಮೆಟ್ಗೆ ಒಬ್ರೊಬ್ರು ಇದ್ದಾರೆ, ಇಲ್ಲೊಬ್ಬ ಪವರ್ ಹಿಟ್ಟರ್ ಬೇಕಾಗಿತ್ತು. ಆಮೇಲೆ ನಂಬರ್ 3 ನಿಮ್ಗೆ ಜ್ಞಾಪಕ ಇದ್ರೆ 2023 ಇಂಡಿಯಾ ಸೌತ್ ಆಫ್ರಿಕಾ ಟೂರ್ ಮಾಡಿದಾಗ ತಿಲಕ್ ವರ್ಮಾ ನಂಬರ್ 3 ಬಂದು 2 ಮ್ಯಾಚ್ ಅಲ್ಲಿ 2 ಸೆಂಚುರಿ ಹೊಡಿತಾರೆ. ಯಾಕಪ್ಪ ಕಿತ್ಕೊಂಡ್ರಿ ನೀವು ಅವರಿಂದ ನಂಬರ್ 3ನ? ಆಮೇಲೆ ನಿನ್ನೆ ಅವರು ಬ್ಯಾಟಿಂಗ್ ನೀವು ಅಬ್ಸರ್ವ್ ಮಾಡಿದ್ರೆ, ಥೈಲ್ಯಾಂಡ್ ಲಾಸ್ಟ್ ಬ್ಯಾಟ್ಸ್ಮನ್ ಅಲ್ಲಿ ಇದ್ದಾನೆ, ಇವ್ರು ಪಾಪ ಬ್ಯಾಟಿಂಗ್ ಆಡೋದಕ್ಕೆ ಅವಕಾಶನೇ ಇಲ್ಲ. ಓವರ್ 30 ರನ್ ಇದೆ, ಬೀಸ್ಬಿಟ್ ಔಟ್ ಆದ್ರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೇ ತಿಲಕ್ ವರ್ಮಾ ನಂಬರ್ 3 ಬಂದಿದ್ದು. ಅವರು ಎಂಟೈರ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ರಿಸಲ್ಟೇ ಬೇರೆ ಇರ್ಬೋದಾಗಿತ್ತ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ?